ಮಹಾಭಾರತ ಕೇವಲ ಒಂದು ಸಾಮ್ರಾಜ್ಯದ ಅಧಿಕಾರಕ್ಕಾಗಿ ನಡೆದ ಯುದ್ಧದ ಕಥೆಯಲ್ಲ. ಇದು ಶಾಪಗಳ, ವರಗಳ, ಸೇಡಿನ ಮತ್ತು ಇಂದಿನ ವಿಜ್ಞಾನಕ್ಕೂ ಸವಾಲೆಸೆಯುವಂತಹ ನಿಗೂಢ ರಹಸ್ಯಗಳ ಒಂದು ಬೃಹತ್ ಭಂಡಾರ. ಕುರುಕ್ಷೇತ್ರದ ಆ ರಣರಂಗದಲ್ಲಿ ನಿಂತು ಕಾದಾಡಿದ ಕೌರವರಾಗಲಿ ಅಥವಾ ಪಾಂಡವರಾಗಲಿ ಯಾರೊಬ್ಬರೂ ಸಹ ಸಾಮಾನ್ಯ ರೀತಿಯಲ್ಲಿ ಜನ್ಮ ತಾಳಿದವರಲ್ಲ ಎಂಬುದು ನಿಮಗೆ ಗೊತ್ತೇ? ಇವರ ಜನನದ ಹಿಂದೆ ಇರುವುದು ದೈವಿಕ ಪವಾಡವೋ, ಪುರಾತನ ನಂಬಿಕೆಯೋ, ಅಥವಾ ಇಂದಿಗೂ ನಮಗೆ ಸಂಪೂರ್ಣವಾಗಿ ಅರ್ಥವಾಗದ ಯಾವುದೋ ಪ್ರಾಚೀನ ಅತ್ಯಾಧುನಿಕ ವಿಜ್ಞಾನವೋ? ಖಂಡಿತ ಈ ಪ್ರಶ್ನೆ ನಿಮ್ಮನ್ನು ಕಾಡಿರಬಹುದು. ಇಂದು ನಾವು ಕುರುವಂಶದ ಆ ಅಚ್ಚರಿಯ ಜನನಗಳ ಬಗ್ಗೆ, ಪ್ರಾಚೀನ ಕಾಲದ ನಿಯೋಗ ಎಂಬ ಕುತೂಹಲಕಾರಿ ಪದ್ಧತಿಯ ಬಗ್ಗೆ ಮತ್ತು ಇದರ ಹಿಂದಿರುವ ಆಳವಾದ ವೈಜ್ಞಾನಿಕ ಸಾಧ್ಯತೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕಥೆ ಶುರುವಾಗುವುದು ಹಸ್ತಿನಾಪುರದ ಸಿಂಹಾಸನದಿಂದ. ಭೀಷ್ಮ ಆಮರಣಾಂತ ಬ್ರಹ್ಮಚರ್ಯದ ಭೀಷಣ ಶಪಥ ಮಾಡಿರುತ್ತಾನೆ. ಶಂತನು ಮಹಾರಾಜ ಮತ್ತು ಸತ್ಯವತಿಯ ಮಗನಾದ ವಿಚಿತ್ರವೀರ್ಯ ಯಾವುದೇ ಮಕ್ಕಳಿಲ್ಲದೆ ಕ್ಷಯರೋಗಕ್ಕೆ ತುತ್ತಾಗಿ ಅಕಾಲಿಕ ಮರಣ ಹೊಂದುತ್ತಾನೆ. ಭೀಷ್ಮ ಸಿಂಹಾಸನ ಏರುವಂತಿಲ್ಲ. ವಿಚಿತ್ರವೀರ್ಯನಿಗೆ ಮಕ್ಕಳಿಲ್ಲ. ಕುರುವಂಶದ ಕುಡಿ ಇಲ್ಲಿಗೆ ನಾಶವಾಯಿತೆ. ಹಸ್ತಿನಾಪುರಕ್ಕೆ ಉತ್ತರಾಧಿಕಾರಿ ಯಾರು? ರಾಜಮಾತೆ ಸತ್ಯವತಿಯ ಎದುರು ದಟ್ಟವಾದ ಕತ್ತಲು ಆವರಿಸಿತ್ತು. ಸಿಂಹಾಸನವನ್ನು ಉಳಿಸಿಕೊಳ್ಳಲು ಮತ್ತು ವಂಶವನ್ನು ಮುಂದುವರಿಸಲು ಸತ್ಯವತಿ ಮೊರೆ ಹೋಗಿದ್ದು ಪ್ರಾಚೀನ ಕಾಲದ ಒಂದು ವಿಶಿಷ್ಟ ಹಾಗೂ ಕಠಿಣ ಪದ್ಧತಿಗೆ. ಅದೇ ನಿಯೋಗ ಪದ್ಧತಿ. ಏನಿದು ನಿಯೋಗ? ಇದು ಪುರಾತನ ಕಾಲದ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಕಾನೂನು. ಪತಿಯು ಮರಣ ಹೊಂದಿದರೆ ಅಥವಾ ಸಂತಾನೋತ್ಪತ್ತಿಗೆ ಸಂಪೂರ್ಣವಾಗಿ ಅಸಮರ್ಥನಾಗಿದ್ದರೆ ವಂಶವನ್ನು ಮುಂದುವರಿಸಲು ಪತ್ನಿಯು ಗಂಡನ ಒಪ್ಪಿಗೆಯೊಂದಿಗೆ ಅಥವಾ ಕುಟುಂಬದ ಹಿರಿಯರ ಆಜ್ಞೆಯ ಮೇರೆಗೆ ತೇಜಸ್ವಿ ಮತ್ತು ಜ್ಞಾನಿಯಾದ ಮತ್ತೊಬ್ಬ ವ್ಯಕ್ತಿಯಿಂದ ಕೇವಲ ಸಂತಾನ ಪ್ರಾಪ್ತಿಗಾಗಿ ಮಾತ್ರವೇ ಗರ್ಭಧರಿಸುವ ಪದ್ಧತಿಯಾಗಿತ್ತು. ಆದರೆ ಇದು ಕೇವಲ ಒಂದು ದೈಹಿಕ ಪ್ರಕ್ರಿಯೆಯಾಗಿರಲಿಲ್ಲ. ನಿಯೋಗಕ್ಕೆ ಅತ್ಯಂತ ಕಠಿಣವಾದ ನಿಯಮಗಳಿದ್ದವು. ಇದರಲ್ಲಿ ಯಾವುದೇ ಕಾಮ, ಆಕರ್ಷಣೆ ಅಥವಾ ಭಾವನಾತ್ಮಕ ಸಂಬಂಧಕ್ಕೆ ಅವಕಾಶವಿರಲಿಲ್ಲ. ಈ ಪ್ರಕ್ರಿಯೆ ಸಂಪೂರ್ಣ ಕತ್ತಲೆಯಲ್ಲಿ ನಡೆಯುತ್ತಿತ್ತು. ಭಾಗವಹಿಸುವ ಇಬ್ಬರೂ ತಮ್ಮ ದೇಹಕ್ಕೆ ತುಪ್ಪವನ್ನು ಸವರಿಕೊಳ್ಳಬೇಕಿತ್ತು. ಇದರಿಂದ ಯಾವುದೇ ದೈಹಿಕ ಆಕರ್ಷಣೆ ಉಂಟಾಗಬಾರದು ಎಂಬುದು ಇದರ ಹಿಂದಿನ ಉದ್ದೇಶ. ಜೊತೆಗೆ ನಿಯೋಗದ ಮೂಲಕ ಗರಿಷ್ಠ 3 ಮಕ್ಕಳನ್ನು ಮಾತ್ರ ಪಡೆಯಲು ಅವಕಾಶವಿತ್ತು. ಈ ಕಠಿಣ ಪದ್ಧತಿಗಾಗಿ ಸತ್ಯವತಿ ತನ್ನ ವಿವಾಹಕ್ಕೂ ಮುನ್ನ ಪರಾಶರ ಮುನಿಗಳಿಂದ ಜನಿಸಿದ್ದ ತನ್ನ ಮತ್ತೊಬ್ಬ ಮಹಾಜ್ಞಾನಿ ಮಗನನ್ನು ನೆನಪಿಸಿಕೊಳ್ಳುತ್ತಾಳೆ. ಅವರೇ ಮಹರ್ಷಿ ವೇದವ್ಯಾಸರು. ತಾಯಿಯ ಆಜ್ಞೆಯಂತೆ ಮಹರ್ಷಿ ವ್ಯಾಸರು ಹಸ್ತಿನಾಪುರಕ್ಕೆ ಬರುತ್ತಾರೆ. ಸತ್ಯವತಿ ವಿಚಿತ್ರವೀರ್ಯನ ಮೊದಲ ಪತ್ನಿ ಅಂಬಿಕೆಯನ್ನು ನಿಯೋಗಕ್ಕಾಗಿ ಕಳುಹಿಸುತ್ತಾಳೆ. ಆದರೆ ಕಾಡಿನಲ್ಲಿ ತಪಸ್ಸು ಮಾಡಿದ್ದ ವ್ಯಾಸರ ಜಟಾಧಾರಿ ರೂಪ, ಅವರ ಕಣ್ಣುಗಳಲ್ಲಿದ್ದ ಅಗಾಧವಾದ ತೇಜಸ್ಸನ್ನು ನೋಡಿ ಅಂಬಿಕೆ ಭಯದಿಂದ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಕಣ್ಣು ಮುಚ್ಚಿದ್ದರಿಂದ ಆಕೆಗೆ ಹುಟ್ಟಿದ ಮಗುವೆ ಹುಟ್ಟುಕುರುಡ ಧೃತರಾಷ್ಟ್ರ. ನಂತರ 2ನೇ ಪತ್ನಿ ಅಂಬಾಲಿಕೆಯ ಸರದಿ. ಆಕೆಯು ವ್ಯಾಸರನ್ನು ನೋಡಿ ಭಯದಿಂದ ಬೆಳ್ಳಗಾಗಿ ರಕ್ತಹೀನಳಂತೆ ಬಿಳಿಚಿಕೊಳ್ಳುತ್ತಾಳೆ. ಹಾಗಾಗಿ ಆಕೆಗೆ ಹುಟ್ಟಿದ ಮಗುವಿಗೆ ಪಾಂಡುರೋಗ ಅಥವಾ ವಿಪರೀತ ಬಿಳುಪಾದ ಚರ್ಮ ಇರುತ್ತದೆ. ಅವನೇ ಪಾಂಡು ಮಹಾರಾಜ. ಹಸ್ತಿನಾಪುರಕ್ಕೆ ಒಬ್ಬ ಪರಿಪೂರ್ಣ ಆರೋಗ್ಯವಂತ ಉತ್ತರಾಧಿಕಾರಿಯ ಅಗತ್ಯವಿತ್ತು. ಆದ್ದರಿಂದ ಸತ್ಯವತಿ ಮತ್ತೆ ಅಂಬಿಕೆಯನ್ನು ಕಳುಹಿಸುತ್ತಾಳೆ. ಆದರೆ ಭಯಗೊಂಡ ಆಕೆ ತಾನು ಹೋಗುವ ಬದಲು ತನ್ನ ದಾಸಿಗೆ ರಾಜವಸ್ತ್ರಗಳನ್ನು ತೊಡಿಸಿ ಕಳುಹಿಸುತ್ತಾಳೆ. ಆ ದಾಸಿ ಯಾವುದೇ ಭಯವಿಲ್ಲದೆ ಅತ್ಯಂತ ಭಕ್ತಿ, ಗೌರವ ಮತ್ತು ಪ್ರಶಾಂತತೆಯಿಂದ ವ್ಯಾಸರನ್ನು ಸ್ವಾಗತಿಸುತ್ತಾಳೆ. ಆ ದಾಸಿಗೆ ಹುಟ್ಟಿದ ಮಗುವೆ ಇಡೀ ಮಹಾಭಾರತದಲ್ಲಿ ಅತ್ಯಂತ ಬುದ್ಧಿವಂತ, ಜ್ಞಾನಿ ಮತ್ತು ಧರ್ಮನಿಷ್ಠನಾದ ವಿದುರ.
ಮಹಾಭಾರತದಲ್ಲಿ ಅಡಗಿರುವ ಇಂತಹ ಎಷ್ಟೋ ರಹಸ್ಯಗಳು ಇಂದಿಗೂ ನಮ್ಮನ್ನು ಬೆರಗುಗೊಳಿಸುತ್ತವೆ. ಈ ಸಂಪೂರ್ಣ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಯೋಗ ಪದ್ಧತಿ ಆ ಕಾಲದ ಅನಿವಾರ್ಯತೆಯೇ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಮತ್ತು ನಮ್ಮ ಪ್ರಾಚೀನ ಇತಿಹಾಸ ಹಾಗೂ ವಿಜ್ಞಾನದ ಕೊಂಡಿಯನ್ನು ಹುಡುಕುವ ಈ ಪ್ರಯತ್ನ ನಿಮಗೆ ಮೆಚ್ಚುಗೆಯಾಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರೆಯದಿರಿ. ಮತ್ತೊಂದು ಅದ್ಭುತ, ರೋಮಾಂಚಕ ಹಾಗೂ ನಿಗೂಢ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ. ನಮಸ್ಕಾರ.